ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಟ್ಯೂಸ್ಡೇ ಟೆಂಪಲ್ಗೆ ಹೋಗೋಣ, ತಾಯಿ ದರ್ಶನ ಮಾಡೋಣ ಆಷಾಢದಲ್ಲಿ ಅಂತ ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ನೋಡಿ ಇಲ್ಲಿ ಆಟೋ ಟೈಮಿಂಗ್ಸ್ ಬಂದು ನಾವು ಹೊರಟಿದ್ದು 5:45ಗೆ. ಅಷ್ಟು ಬೇಗ ಅಷ್ಟು ಬೆಳಕಾಗ್ಬಿಟ್ಟಿತ್ತು. ನಾವು ಆಟೋದಲ್ಲಿ ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ. ಗೊತ್ತಿರೋ ಆಟೋ ಅಣ್ಣ ಜೊತೆನೇ ಹೋಗ್ತಾಯಿದ್ದೀವಿ. ಯಾವ ಟೆಂಪಲ್ ಅಂದರೆ ಕಾಟೇರಮ್ಮ ಟೆಂಪಲು. ಈ ದೇವಸ್ಥಾನ ಬಗ್ಗೆ ನೀವು ಕೇಳಿದ್ದೀರಾ ಅಂತ ನನಗೆ ಗೊತ್ತು. ಇವಾಗ ತಾಯಿ ಕಾಟೇರಮ್ಮ ದೇವಸ್ಥಾನ ಅಂದಿದ ತಕ್ಷಣವೇ ಕಾಯಿ ಕಟ್ಟೋದು, ಅಲ್ಲಿ ಹರಕೆ ಕಟ್ಕೊಳೋದು, ನಿಮ್ಮ ಹರಕೆ ಎಲ್ಲ ಆಗುತ್ತೆ ಅನ್ನೋದು ಆ ತಾಯಿಯ ಆ ಜಾಗದ ನಂಬಿಕೆ. ಸೊ ನಾನು ಕೂಡ ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ನಾನು ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಈ ಮಾರ್ನಿಂಗ್ ವ್ಯೂ ಹೀಗಿತ್ತು ನೋಡಿ. ನಾವು ಹೋಗಿದ್ದೀವಿ, ಸೇಮ್ ವೇ ಹೋಗಿದ್ದೀವಿ, ಬಟ್ ಮತ್ತೆ ಕನ್ಫ್ಯೂಷನ್ ಆಗಿ ಮತ್ತೆ ನಾವು ಇನ್ನೊಂದು ಕಡೆ ಹೊರಟ್ವಿ, ಇನ್ನೊಂದು ದೇವಸ್ಥಾನಕ್ಕೆ. ಇನ್ನೊಂದು ಅಂದರೆ ಕಾಟೇರಮ್ಮ ಅಂದರೆ ಅಲ್ಲಿ ಎಷ್ಟೊಂದು ಲೊಕೇಶನ್ ತೋರಿಸ್ತಾ ಇದೆ. ಆಮೇಲೆ ನಾನು ಆ ದೇವಸ್ಥಾನ ಫೋಟೋ ನೋಡಿಸಿ ಮತ್ತೆ ಹೋಗಿದ್ದ ಜಾಗದಕ್ಕೆ ಮತ್ತೆ ಹೋದ್ವಿ. ಸೊ ತುಂಬ ಕನ್ಫ್ಯೂಷನ್ ಆಗಿಬಿಡ್ತು. ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ರೂಟ್ ಬೇರೆ ಗೊತ್ತಿಲ್ಲ, ಆ ಆಟೋ ಅಣ್ಣಗೂ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡೆ ಆಟೋನಾಗ ಗೊತ್ತಿರುತ್ತೆ ಅಂತ ಸುಮ್ಮನೆ ಇದ್ದೆ. ಅದಾದಮೇಲೆ ಅವಣ್ಣ ಲೊಕೇಶನ್ ಹಾಕಿದ್ದಾರೆ, ಬಟ್ ಲೊಕೇಶನ್ ಕರ್ಕೊಂಡೋಗಿದೆ ಇನ್ನೊಂದು ಕಾಟೇರಮ್ಮ ಟೆಂಪಲ್ಗೆ. ಮತ್ತೆ ಇನ್ನೊಂದು ಸರಿ ಲೊಕೇಶನ್ ಹಾಕಿದ್ರೆ ಇನ್ನೊಂದು ಕಾಟೇರಮ್ಮ ದೇವಸ್ಥಾನ ಕರ್ಕೊಂಡೋದ್ರು, ಚಿಕ್ಕ ಟೆಂಪಲ್ಲು. ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಹೋಗ್ತಾ ಆನ್ ದಿ ವೇ ಎಲ್ಲರನ್ನೂ ಕೇಳಿಕೊಂಡು ಆನ್ ದಿ ವೇ ನಾವು ವ್ಯೂ ನೋಡಿಕೊಂಡು ಸದ್ಯಕ್ಕೆ ಕರೆಕ್ಟಾಗಿರೋ ಲೊಕೇಶನ್ಗೆ ಹೋಗಿ ರೀಚ್ ಆದ್ವಿ. ಅಲ್ಲಿ ಫುಲ್ಲು ವಿಲೇಜ್ ಟೈಪು, ಆಮೇಲೆ ಹೊಲ ಗದ್ದೆ ಈ ಥರ ಇತ್ತು. ಆಮೇಲೆ ಮಾವಿನ ತೋಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಾವಿನ ತೋಟ, ವೆರಿ ಗ್ರೀನರಿ ಆ ಥರ ಇತ್ತು. ತುಂಬ ಎಂಜಾಯ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡಿದ್ವಿ, ನಾನು ನನ್ನ ಫ್ರೆಂಡು. ಬಟ್ ತುಂಬಾ ಚಳಿ ಆಗ್ತಾಯಿತ್ತು ಫ್ರೆಂಡ್ಸ್. ಆಟೋಲ್ಲಿ ಬೇರೆ ಹೋಗಿದ್ವಿ, ಅರ್ಲಿ ಮಾರ್ನಿಂಗ್ ಬೇರೆ ಅಲ್ವಾ, ತುಂಬಾ ಚಳಿ ಆಗ್ತಾಯಿತ್ತು. ಸದ್ಯಕ್ಕೆ ನಾವು ಸ್ಟೋಲ್ ಎತ್ಕೊಂಡು ಹೋಗಿದ್ವಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರು ಹಾಕ್ಕೊಂಡು ಹೋದ್ವಿ. ನೋಡಿ ಇಲ್ಲಿ ಇದೆಲ್ಲನೂ ಮಾವಿನ ತೋಟ. ಸೊ ಈ ಥರ ಪ್ಲೇಸಸ್ ನನಗಿಷ್ಟ ಅಂತ ನಿಮಗೂ ಗೊತ್ತು. ನಾವು ಇವಾಗ ದೇವಸ್ಥಾನ ರೀಚ್ ಆದ್ವಿ. ನೋಡಿ ಟೆಂಪಲ್ ಹೇಗೆ ಕಾಣಿಸ್ತಾ ಇದೆ. ದೇವ್ರನ್ನ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ಮಾಗಿತ್ತು ನನಗೆ. ಇಲ್ಲಿ ನೋಡಿ ಕಾಯಿ ಕಟ್ಟಿದ್ದಾರೆ, ಎಲ್ಲ ಹರಕೆ ಮಾಡಿಕೊಂಡು ಇಲ್ಲಿ ಕಾಯಿ ಕಟ್ಟೋದು. ಸೊ ನಾವು ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂ ಅಲ್ಲಿ ನನಗೆ ಗೊತ್ತಿಲ್ಲ, ಅಲ್ಲಿ ಇನ್ನೊಂದು ಕ್ಯೂ ಇದೆ ಟಿಕೆಟ್ಸ್ ತೊಗೊಂಡು ಹೋಗಬೇಕು ಅಂತ. ಸೊ ನಾನು ಹಾಗೆ ಹೋದೆ. ಅಲ್ಲಿ ಸಡನ್ನಾಗಿ ದೃಷ್ಟಿ ತೆಗಿತಾ ಇದ್ದರೆ ಒಂದು ಆಂಟಿಗೆ ಮೈ ಮೇಲೆ ದೇವ್ರು ಬಂದ್ಬಿಡ್ತು. ಹೇಗೆ ತಾಯಿಯಲ್ಲಿ ಮೇಲೆ ಸ್ಟ್ಯಾಚ್ಯೂಲ್ಲಿ ನಿಂತಿದ್ದಾರೋ ಅದೇ ಥರ ನಿಂತ್ಕೊಂಡಿದ್ರು, ಟಂಗ್ನ ಈಚೆ ಹಾಕಿ. ನನಗಂತೂ ತುಂಬಾ ಭಯ ಆಯಿತು ನೋಡಿ ಅದನ್ನು ನೋಡಿ. ತಾಯಿ ಹೇಗೆ ಕಾಣಿಸ್ತಾ ಇದ್ದಾರೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ನಾನು ಆಷಾಢದಲ್ಲಿ ನಿಮಗೆ ಮಡಲು ತುಂಬಿಸ್ಬೇಕು ಅಂತ ಬಂದಿದ್ದೀನಿ. ನಾನು ಅಂದ್ಕೊಂಡಿದ್ದು ನನ್ನ ಮಗುಗೆ ನಿನ್ನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಕಾಯಿ ಕಟ್ಟಿದ್ದಾರೆ, ಹಾಗೆ ಅಲ್ಲಿ ದೃಷ್ಟಿ ತೆಗಿತಾರೆ ಒಂದು ಜಾಗದಲ್ಲಿ. ಅಲ್ಲಿ ಕೂಡ ದೃಷ್ಟಿ ನಾನು ತೆಗೆಸ್ಕೊಂಡಿಲ್ಲ, ಬಟ್ ನಿಮಗೆ ನೋಡಿಸ್ತಾ ಇರೋದು ಆ ಟೆಂಪಲ್ ಹೀಗಿದೆ ಅಂದ್ಬಿಟ್ಟು. ನೀವು ಹೋಗಿ ನಿಮ್ಗೆ ಏನಾದರೂ ಹರಕೆ ಇದ್ದರೆ ಆ ತಾಯಿ ಹತ್ರ ಇಟ್ಟು ನೀವು ಬನ್ನಿ. ಈಗ ನಾವು ಮುಗಿಸ್ಕೊಂಡು ಬರ್ತಾನೆ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಮನೆಗೆ ತೊಗೊಂಡ್ವಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೆಶ್ ಆಗಿತ್ತು, ದಂಟು ಸೊಪ್ಪು, ದ್ರಾಕ್ಷಿ, ಆಮೇಲೆ ಎಲ್ಲ ಥರದ್ದು ತರಕಾರಿ ಇತ್ತು. ತುಂಬ ಫ್ರೆಶ್ ಆಗಿತ್ತು, ನನಗೆ ಫ್ರೆಶ್ ಅನಿಸ್ತು. ಸೊ ಅಲ್ಲಿ ಬೆಳೀತಾರಲ್ವ ಅದೆಲ್ಲ ನೋಡ್ಕೊಂಡು ಹೋದ್ನಲ್ಲ, ಸೊ ಆರ್ಗ್ಯಾನಿಕ್ ಅಂತ ಅನಿಸಿ ತೊಗೊಂಡಿದ್ದೀನಿ. ಸೊ ಆನ್ ದಿ ವೇ ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆಟೋ ಅನ್ನ ಮಾಡಿಲ್ಲ, ನನ್ನ ಫ್ರೆಂಡ್ ತಿಂದಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಬಿರಿಯಾನಿ ಪಾಯಿಂಟ್ ನಿಲ್ಲಿಸಿದ್ದೀನಿ. ರಾಜದಮ್ ಬಿರಿಯಾನಿ ತಿಂದ್ಕೊಂಡು ಪಾರ್ಸಲ್ ತೊಗೊಂಡು ಮನೆ ಕಡೆ ಹೊರಟ್ವಿ ನಾವು. ನಿಮಗೂ ಕೂಡ ಈ ದೇವಸ್ಥಾನ ಲೊಕೇಶನ್ ಎಲ್ಲಿ ಅಂದರೆ ಹೊಸಕೋಟೆ ಹತ್ತಿರ ಬರುತ್ತೆ. ನೀವು ಕೂಡ ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ದು ಇವತ್ತು ಎಷ್ಟು ಪದ್ಧತಿ ಆಯಿತು ಅಂದರೆ
ಕಾಟೇರಮ್ಮ ಟೆಂಪಲ್ಗೆ ಬರಬೇಕು ಅಂತ ಅಂದ್ಕೊಂಡ್ವಿ. ನಿನ್ನೆ ಫುಲ್ ಡ್ರೈವರ್ ಯಾರೂ ಸಿಕ್ಕಿಲ್ಲ. ಒಂದು 2 ಜನಗೆ ವೆಯ್ಟ್ ಮಾಡಿದ್ವಿ, ಸಿಕ್ಕೇ ಇಲ್ಲ. ಸೊ ನಾವು ಆಟೋಲ್ಲಿ ಬಂದ್ವಿ, ಗೊತ್ತಿರೋ ಅಣ್ಣನೇ ಆಟೋಲ್ಲಿ ಬಂದ್ವಿ. ಅದು ಏನಾಯಿತು ಅಂದರೆ, ಕಾಟೇರಮ್ಮ ಟೆಂಪಲ್ ಅಂದರೆ ಇಲ್ಲಿ ಹೊಸಕೋಟೆ ಹತ್ರ ಎಷ್ಟೊಂದು ದೇವಸ್ಥಾನ ಇದೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲೆಲ್ಲೋ ಹೋದ್ವಿ ನಾವು, ಒಂದೆರಡು ಟೆಂಪಲ್ ಹತ್ರ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಮತ್ತು ಯಾರಿಗೋ ಕಾಲ್ ಮಾಡಿ, ನಮ್ಮ ಚಿಕ್ಕತ್ತೆಗೆ ಕಾಲ್ ಮಾಡಿ ಕೇಳಿಕೊಂಡು ಮತ್ತೆ ಬಂದ್ವಿ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮಡ್ಲು ತುಂಬಿಸಿ ದೇವರಿಗೆ. ನಾನು ಅಂದ್ಕೊಂಡಿದ್ದೆ ಆಷಾಢದಲ್ಲಿ ಅಮ್ಮನವ್ರಿಗೆ ಮಡ್ಲು ತುಂಬಿಸಿದ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟೆ. ಸೊ ನಾನು ನನ್ನ ಕೈಯಲ್ಲಿ ಆದಷ್ಟು ಎಷ್ಟು ಅಮ್ಮನವ್ರಿಗೆ ಮಡ್ಲು ತುಂಬಿಸೋಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾನು ತುಂಬಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ದೇವರಾಯಿತು. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಳು ಪೂರಿ ತಿಂತಾ ಇದ್ದಾಳೆ, ನಾನು ಪೂರಿ ತಗೊಂಡಿದ್ವಿ, ಅಲ್ಲಿ ಪೂರಿ ತಿಂತಾ ಇದ್ದೀವಿ. ಇದು ಗಾಳಿಗೆ ಹಂಗೆ ಹಾರ್ತಾ ಇದೆ. ಸೊ ಲಾಸ್ಟ್ ವೀಕ್ ನಾನು ದೊಡ್ಡಮ್ಮ ತಾಯಿಗೆ ಮಡ್ಲು ತುಂಬಿಸ್ಬಿಟ್ಟು ಬಂದಿದ್ದೆ. ಇವಾಗ ಕಾಟೇರಮ್ಮ ದೇವರಿಗೆ, ಇವಾಗ ಮನೆಗೆ ಹೋಗಿ ಮಾರಿಯಮ್ಮ ಟೆಂಪಲ್ಗೆ ಇದು ಮಡ್ಲು ತುಂಬಿಸ್ತೀನಿ. ಅದಾದಮೇಲೆ ಎಲ್ಲಮ್ಮಗೆ, ಆಮೇಲೆ ಇನ್ನು ನೋಡಬೇಕು ತಾಯಿ ಎಷ್ಟು ತಾಯಂದ್ರಿಗಾಗುತ್ತೋ ಅಷ್ಟು ತಾಯಂದ್ರಿಗೆ ಮಡ್ಲು ತುಂಬಿಸ್ತೀನಿ. ಅದು ನನ್ನ ಮಗಳ ಹೆಸರಲ್ಲಿ ನಾನು ಅವಳ ಕಡೆಯಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಆಷಾಢದಲ್ಲಿ ದೇವಸ್ಥಾನಕ್ಕೆ ಪೂಜೆ ಕೊಟ್ಟರೆ, ಆಮೇಲೆ ಮಡ್ಲು ತುಂಬಿಸಿದ್ರೆ ಇದೆಲ್ಲ ತುಂಬ ಒಳ್ಳೆಯದು. ಸೊ ನೀವು ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಎಸ್, ನಾವು ಇವಾಗ ಮನೆಗೆ ಬಂದ್ವಿ, ಮನೆ ರೀಚ್ ಆದ್ವಿ. ನಾವು ಆಲ್ಮೋಸ್ಟ್ 5:45 ಮನೆ ಬಿಟ್ಟಿದ್ದು, ಹೋಗಿದ್ದು ಆಟೋಲಲ್ವಾ. ಸೊ ಅಲ್ಲಿ ಟ್ರಾಫಿಕ್ಕು ಅದೆಲ್ಲ ಟೈಮ್ ಕನ್ಸ್ಯೂಮ್ ಆಯಿತು. ನಾವಿವಾಗ ಬಂದಿದ್ದು ಮನೆಗೆ 12:15ಗೆ ನಾವು ಮನೆ ರೀಚ್ ಆದ್ವಿ. ಹಾಗೆ ಅಲ್ಲಿಂದ ತಂದಿರೋ ವೆಜಿಟೇಬಲ್ಸು, ಸೊಪ್ಪು ಎಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ನೋಡಿದ್ನಲ್ಲ, ಫ್ರೆಶ್ ಆಗಿದೆ. ಅಲ್ಲಿ ಏನಕ್ಕೆ ತೊಗೊಂಡಿದ್ದು ಅಂದರೆ, ಅಲ್ಲಿ ಬೆಳೀತಾರಲ್ವಾ, ನೋಡಿದ್ರಲ್ಲ ಪ್ಲೇಸ್ಗೆ ಯಾವ ಥರ ಇತ್ತು ಅಂತ. ಆ ಪ್ಲೇಸ್ ನೋಡಿ ಬೆಳೆಯೋ ಪ್ಲೇಸ್ ನೋಡಿದೆ ಅಲ್ವಾ ಅಲ್ಲಿ. ಸೊ ನನಗೆ ಆ ಥರ ಬೆಳೆಯೋದಂದರೆ ಇಷ್ಟ. ಸೊ ನಾನು ತೊಗೊಂಬಂದೆ. ಆರ್ಗ್ಯಾನಿಕ್ ಅಂತ ಅನ್ನಿಸ್ತು, ಬಟ್ ಗೊತ್ತಿಲ್ಲ ನನಗೆ. ಸೊ ತೊಗೊಂಬಂದೆ ನಾನು, ಫ್ರೆಶ್ ಆಗಿತ್ತಂತ ತೊಗೊಂಬಂದಿದ್ದೀನಿ. ಸೊ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.